ನಮಸ್ಕಾರ ಸ್ನೇಹಿತರೆ, ಬಿ ಟೆಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಶಕ್ತಿ ಯೋಜನೆಯ ಬಗ್ಗೆ, ಈಗ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ ಯೋಜನೆ. ಸೊ ಈ 5 ಯೋಜನೆಗಳಲ್ಲಿ, 5 ಗ್ಯಾರಂಟಿ ಯೋಜನೆಗಳಲ್ಲಿ 2 ಪ್ರಮುಖವಾದ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ. ಸೊ ಈಗ ಪಾಪ್ಯುಲರ್ ಯೋಜನೆಗಳಲ್ಲಿ ಶಕ್ತಿ ಯೋಜನೆಗೆ ಈಗ ಬಸ್ ಬಂದ್ ಮಾಡ್ತಾರಂತ ತುಂಬ ದಿನದ ಒಂದು ಚರ್ಚೆ ನಡೀತಾ ಇತ್ತು. ಬಸ್ ಬಂದ್ ಆಗುತ್ತೋ ಇಲ್ಲಂತ, ಶಕ್ತಿ ಯೋಜನೆ ರದ್ದು ಮಾಡ್ತಾರಂತ ತುಂಬ ಜನರಿಗೆ ಒಂದು ಡೌಟ್ ಇತ್ತು. ಇದಕ್ಕೋಸ್ಕರ ಈಗ ನಿನ್ನೆ ಡಿಸೆಂಬರ್ 31ಕ್ಕೆ ಈಗ ಬಸ್ ಚಾಲಕರು ಏನಿದ್ದಾರೆ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಈಗ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಮುಂದೂಡಿಕೆ ಮಾಡಿದ್ದಾರೆ ಮತ್ತು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೋ ಇಲ್ಲೋ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ನೀವು ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮಗೇನಾದರೂ ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಾನು ಹೊಸ ಮಾಹಿತಿನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಮತ್ತು ಇದ್ರ ಜೊತೆಗೆ ವಿಡಿಯೋನ ಹಾಗೆ ಶೇರ್ ಮಾಡಿ. ಯಾಕೆಂದರೆ ನೀವು ಒಂದು ಲೈಕ್ ಮಾಡೋದ್ರಿಂದ, ನೀವು ಶೇರ್ ಮಾಡೋದ್ರಿಂದ ಈ ಇನ್ಫಾರ್ಮೇಷನ್ ತುಂಬ ಜನರಿಗೆ ರೀಚ್ ಆಗುತ್ತೆ, ತುಂಬ ಜನರಿಗೆ ಹೆಲ್ಪ್ ಕೂಡ ಆಗ್ಬೋದು. ಸೊ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ, ಸೊ ನಾನು ಜಾಸ್ತಿ ವಿಡಿಯೋನ ಮಾಡೋದಿಲ್ಲ. ಯಾವಾಗ ನನಗೆ ಇಂಪಾರ್ಟೆನ್ಸ್ ಮಾಹಿತಿ ಸಿಗುತ್ತೆ ಆವಾಗ ಮಾತ್ರ ನಾನು ವಿಡಿಯೋನ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವಿಡಿಯೋಗೆ ಲೈಕ್ ಕೊಟ್ಟು, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ಅದರ ರಿಲೇಟೆಡ್ ಮಾಡ್ತೀನಿ. ಸೊ ಯಾವುದು ಜಾಸ್ತಿ ಕಮೆಂಟ್ಸ್ ಇರುತ್ತೆ ನಾನು ಅದರ ರಿಲೇಟೆಡ್ ವಿಡಿಯೋ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನು ಅನಿಸಿಕೆ ಇರುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈಗ ನಿಮಗೆ ಶಕ್ತಿ ಯೋಜನೆ ಬಗ್ಗೆ ಮಾಹಿತಿ ಸಿಗೋದಾದರೆ, ಈಗ ಶಕ್ತಿ ಯೋಜನೆ ಏನಿದೆ ಅದು ಡಿಸೆಂಬರ್ 31 ಅಂದರೆ ನಿನ್ನೆ 2024 ಡಿಸೆಂಬರ್ 31ಕ್ಕೆ ಈಗ ಸಾರಿಗೆ ಸಂಸ್ಥೆಯವರು ಏನಿದ್ದಾರೆ, ಈಗ ಬಸ್ ಡ್ರೈವರ್ ಆಗಿರ್ಬೋದು ಅಥವಾ ಬಸ್ ಕಂಡಕ್ಟರ್ ಆಗಿರ್ಬೋದು, BMTC ಬಸ್, KSRTC ಬಸ್ನವರು ಒಂದು ಸ್ಟ್ರೈಕನ್ನು ಮಾಡ್ತಿದ್ರು. ಏನಂದರೆ ಈಗ ನಮಗೆ ಬರಬೇಕಾಗಿರೋ ಸಂಬಳ ಸರಿಯಾಗಿ ಬರ್ತಾ ಇಲ್ಲ, ಶಕ್ತಿ ಯೋಜನೆಯಿಂದ ತುಂಬ ಲಾಸ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಡಿಸೆಂಬರ್ 31ಕ್ಕೆ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಈಗ ಅದು ಡಿಸೆಂಬರ್ 31ಕ್ಕೆ ನಿನ್ನೆ ಸ್ಟ್ರೈಕ್ ಮಾಡಲಿಲ್ಲ. ಸೊ ಅದು ಯಾವ ಕಾರಣಕ್ಕೋಸ್ಕರ ಅಂದರೆ, ನಮ್ಮ CM ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ ಸ್ಪಷ್ಟವಾದ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನಂದರೆ ಈಗ ಯಾವುದೇ ಕಾರಣಕ್ಕೂ ಡಿಸೆಂಬರ್ 31ಕ್ಕೆ ಸ್ಟ್ರೈಕ್ ಮಾಡೋ ಹಾಗಿಲ್ಲ. ಯಾಕೆಂದರೆ ಸೊ ನಿನ್ನೆ ಡಿಸೆಂಬರ್ 31 ಎಲ್ಲೋ ಹೊಸ ವರ್ಷದ ಆಗಮನಕ್ಕೆ ಎಲ್ಲರೂ ಉತ್ಸಾಹದಿಂದ ವೇಟ್ ಮಾಡ್ತಿರ್ತಾರೆ. ಸೊ ತುಂಬ ಟ್ರಾವೆಲ್ಸ್ ಕೂಡ ಮಾಡ್ತಿರ್ತಾರೆ. ಸೊ ಯಾರಿಗೂ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ಶಕ್ತಿ ಯೋಜನೆ ಏನಿದೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ನಿಮಗೆ ಆದಷ್ಟು ಬೇಗ ಸೊಲ್ಯೂಷನ್ನ ಕೊಡ್ತೀನಿ. ಯಾವಾಗ ಸೊಲ್ಯೂಷನ್ನ ಕೊಡ್ತೀನಿ ಅದ್ರ ಡೇಟ್ ಕೂಡ ಕೊಟ್ಟು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ರಾಮಲಿಂಗ ರೆಡ್ಡಿ ಅವರು ಕೂಡ ಯಾವತ್ತಿದ್ರೂ ಕಾರ್ಮಿಕರ ಪರವಾಗಿ ಇರ್ತೀವಿ. ಆದರೆ ಈಗ ಏನಿದೆ ಶಕ್ತಿ ಯೋಜನೆಯಲ್ಲಿ ಏನು ಬರಬೇಕಾಗಿರೋ ಫಂಡ್ ಯಾಕೆ ಬರ್ತಾ ಇಲ್ಲ ಅಂದರೆ, ಹಿಂದಿನ ಸರ್ಕಾರ BJPದವರು ಸುಮಾರು 5,900 ಕೋಟಿ ರೂಪಾಯಿ ಸಾಲವನ್ನು ಮಾಡಿ, ಸೊ ಈಗ ಇದರಿಂದ ಈಗ ಬಸ್ ಕಂಡಕ್ಟರ್ಗಳಾಗಿರ್ಬೋದು ಅಥವಾ ಬಸ್ ಡ್ರೈವರ್ಗಾಗಿರ್ಬೋದು, ಸಾರಿಗೆ ಸಂಸ್ಥೆಗೆ ಒಂದು ತುಂಬ ನಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅಂದರೆ ಇದೇ ವರ್ಷದ ಬರುವ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇದ್ರ ಬಗ್ಗೆ, ಆ ಮಕರ ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿನ ನಿಮಗೆ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಯಾರು ಸ್ಟ್ರೈಕನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಗೆ ಏನೋ ಕೊಡಬೇಕಾಗೋದು ಸ್ಯಾಲ್ರಿನಲ್ಲಿ ಏನೋ ಇನ್ಕ್ರಿಮೆಂಟ್ ಮಾಡೋದಿದ್ರೆ ಅದನ್ನು ಕೂಡ ನಿಮಗೆ ಮುಂದಿನ ಸಂಕ್ರಾಂತಿಯಲ್ಲಿ, ಸೊ ಈಗ ಬರೋ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿಲ್ಲ, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿರ್ಬೋದು ಮತ್ತು ಶಕ್ತಿ ಯೋಜನೆ ಏನು ಬರಬೇಕಾಗಿರೋ ಫಂಡ್ ಆಗಿರ್ಬೋದು ಅದನ್ನು ಕೂಡ ಈಗ ಆದಷ್ಟು ಬೇಗ ನಿಮಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಈಗ ಸುಮಾರು 2,000 ಕೋಟಿ ರೂಪಾಯಿ ಅಮೌಂಟ್ ಏನಿದೆ ಈಗ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಈಗ 2,000 ಕೋಟಿ ಏನಿದೆ, ಸೊ ಇಷ್ಟೇ ಅಮೌಂಟ್ ಸಾಕಾಗೋದಿಲ್ಲ, ಆದಷ್ಟು ಬೇಗ ಹೆಚ್ಚುವರಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೂಡ ಈಗ ನಮ್ಮ CM ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಏನಂದರೆ, ಈಗ 2025 ಸೊ ಈಗ ಏನಿದೆ ಅಂದರೆ, ಈಗ ಯಾರೆಲ್ಲ ಸಿಮ್ ಕಾರ್ಡನ್ನು ಯೂಸ್ ಮಾಡ್ತಿದ್ದಾರೆ, ಜಿಯೋ ಸಿಮ್ ಕಾರ್ಡ್ ಆಗಿರ್ಬೋದು, ವೋಡಾಫೋನ್ ಐಡಿಯಾ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಸೊ ಯಾವ್ದಾದ್ರು ಸಿಮ್ನ ಯೂಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಅದೇನೆಂದರೆ, ಈಗ ಮೊದಲನೇದಾಗಿ ಏನಿದೆ, ಈಗ ಎಲ್ಲರ ಹತ್ರನೂ ಈಗ ಸ್ಮಾರ್ಟ್ಫೋನ್ಸ್ ಇರುತ್ತೆ, ಆದರೆ ಕೆಲವೊಬ್ಬರ ಹತ್ರ ಸ್ಮಾರ್ಟ್ಫೋನ್ಸ್ ಇರೋದಿಲ್ಲ. ಸೊ ಈಗ ಏನಿರುತ್ತೆ, ಸ್ಮಾರ್ಟ್ಫೋನ್ಸ್ ಯಾರ ಹತ್ರ ಇರೋದಿಲ್ಲ ಅವರಿಗೆ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ. ಸೊ ಹಳ್ಳಿಗಳಾಗಿರ್ಬೋದು, ಕೆಲವರು ವಯಸ್ಸಾದ ವ್ಯಕ್ತಿಗಳ ಅವ್ರ ಹತ್ರ ಒಂದು ಕೀಪ್ಯಾಡ್ ಫೋನನ್ನು ಇರುತ್ತೆ. ಸೊ ಅವರಿಗೇನು ಇರುತ್ತೆ ಅಂದರೆ,
ಈಗ ಕಂಪಲ್ಸರಿ ಒಂದು ರೂಲ್ಸನ್ನು ಮಾಡಿದರು. ನೀವು ಜಸ್ಟ್ ಕಾಲಿಂಗ್ಗೋಸ್ಕರ ನೀವು ಯೂಸ್ ಮಾಡ್ತಾಯಿದ್ರೆ ಮಿನಿಮಮ್ ರೀಚಾರ್ಜ್ ಏನಿದೆ 249. ಸೊ ಈ ರೀತಿ ಮಿನಿಮಮ್ 249 ಇರುತ್ತೆ, ಕೆಲವೊಂದು ಸಲ 300 ರೂಪಾಯಿ ಇರುತ್ತೆ. ಸೊ ಈಗೇನು ಮಾಡ್ತಿದ್ದಾರೆ ಅಂದರೆ ಇದ್ರ ಬಗ್ಗೆ ಮತ್ತೊಂದು ಈಗ ಚರ್ಚೆ ಕೂಡ ಮಾಡ್ತಿದ್ದಾರೆ. ಏನಂದರೆ ಯಾರೆಲ್ಲ ಜಸ್ಟ್ ಕಾಲಿಂಗ್ಗೋಸ್ಕರ ಇನ್ಕಮಿಂಗ್ ಔಟ್ ಗೋಯಿಂಗ್ಗೋಸ್ಕರ ಏನು ಮಾಡ್ತಿದ್ದಾರೆ, ಸೊ ಅದು ರೀಚಾರ್ಜ್ ಅಮೌಂಟ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗ ಅದನ್ನು ಕೂಡ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಈಗ ತುಂಬ ಜನರಿಗೆ ಇದರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆಂದರೆ ಅವ್ರಿಗೆ ಇಂಟರ್ನೆಟ್ ಕೆಲವೊಬ್ಬರಿಗೆ ಅವಶ್ಯಕತೆ ಇರೋದಿಲ್ಲ. ಇಂಟರ್ನೆಟ್ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಅವರು ಏನು ಮಾಡಬೇಕಾಗಿರುತ್ತೆ 399 ಅಥವಾ 599. ಸೊ ಈ ರೀತಿ ಈಗ ಹೈಯೆಸ್ಟ್ ಅಮೌಂಟ್ ರೀಚಾರ್ಜ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈಗ ಅವಶ್ಯಕತೆ ಎಷ್ಟು ಇರುತ್ತೆ ಅದಕ್ಕಿಂತ ಜಾಸ್ತಿನೇ ರೀಚಾರ್ಜ್ ಅಮೌಂಟ್ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಚರ್ಚೆನ ಮಾಡಿ ಈಗ 240 ಇರ್ಬೋದು ಅಥವಾ 500 ಇರ್ಬೋದು 300 ಇರ್ಬೋದು, ಅದನ್ನು ಈಗ ನಾವು 100 ಅಥವಾ 80 ರೂಪಾಯಿಗೆ ಮಿನಿಮಮ್ ರೀಚಾರ್ಜನ್ನು ಮಾಡ್ತೀವಿ ಅಂತ ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್. ಸೊ ಆದಷ್ಟು ಬೇಗ ರೀಚಾರ್ಜ್ ಅಮೌಂಟ್ ಏನಿದೆ ಅದನ್ನು ಕೂಡ ಕಡಿಮೆ ಆಗೋ ಸಾಧ್ಯತೆ ತುಂಬ ಇದೆ. ಇದೇ ತಿಂಗಳು ಆಗೋ ಸಾಧ್ಯತೆ ಕೂಡ ಇದೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು 2025ರಲ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಮಾಹಿತಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.